ಸನಾತನ ಧರ್ಮದ ಇವತ್ತಿನ ಸ್ಥಿತಿ ಹೇಗಿದೆ ಮತ್ತು ಇದರ ಗತಿ ಏನಿದೆ ಅಂತ ನೋಡಬೇಕು. ಯಾಕೆಂದರೆ ಭೂತಕಾಲ ಚೆನ್ನಾಗಿತ್ತು, ಹಿಂದೆ ಚೆನ್ನಾಗಿತ್ತು ಅನ್ನೋದು ಒಂದು ಹಿರಿಮೆ ಹೌದು. ಆದರೆ ಹಿಂದೆ ಚೆನ್ನಾಗಿದ್ದರೇನು, ಇವತ್ತೇನಾಗಿದೆ ಅಂತ ನೋಡಬೇಕಲ್ಲ, ನಾಳೆ ಏನಾಗಿದೆ ಅಂತ ನೋಡಬೇಕಲ್ಲ ಅಂತ. ನಮ್ಮ ಅಜ್ಜ ಇದ್ದರು, ಮುತ್ತಜ್ಜ ಇದ್ದರು, ಸಾರೋಟಲ್ಲಿ ಓಡಾಡ್ತಾ ಇದ್ದರು. ಆದರೆ ಇವತ್ತು ತಿನ್ನೋಕೆ ಅನ್ನ ಇಲ್ಲ ಅಂತ ಆದರೆ ಏನು ಲಾಭ? ಹಾಗಾಗಿ ಪ್ರಾಚೀನ ಕಾಲದ ವೈಭವವನ್ನು ಹೇಳೋದು ಒಂದಾದರೆ, ಇವತ್ತೇನಾಗಿದೆ ಮತ್ತು ಮುಂದೆ ಏನಾಗಬೇಕು ಅನ್ನೋದನ್ನು ವಿಚಾರ ಮಾಡಬೇಕಾಗಿರುವಂಥ ಅಂಶಗಳಿವೆ. ಸನಾತನ ಧರ್ಮ ಇವತ್ತು ಹಿಂದೆ ಎಂದೋ ಇದ್ದಷ್ಟು ಚೆನ್ನಾಗಿಲ್ಲ ಅನ್ನುವ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಧರ್ಮ ಹಾಳಾಗಿದೆ, ಧರ್ಮ ಹ್ರಾಸ ಆಗಿದೆ, ಧರ್ಮ ನಶಿಸಿದೆ, ಧರ್ಮ ನಶಿಸ್ತಾ ಇದೆ ಅನ್ನೋ ಮಾತನ್ನು ಸಾಧಾರಣವಾಗಿ ಧರ್ಮದ ಕುರಿತು ಆಸ್ಥೆ ಇರುವ ಎಲ್ಲರೂ ಆಡ್ತಾ ಹೋಗ್ತಾರೆ. ನೋಡಿದಾಗ ಹಾಗೆ ಅನ್ನಿಸೋದು ನಿಜವೇ. ಹಾಗಂತ ಬಹಳ ನಿರಾಶರಾಗಬೇಕಾದಂತಹ ಅಂಶಗಳು ಕೂಡ ಇಲ್ಲ ಅಂತ.